ಸ್ವಾಮಿ ಅಬ್ರಾಹ್ಮನಿಗೆ, ನೀನು ಇರುವ ಸ್ಥಳದಿಂದಲೇ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳ ಕಡೆಗೆ ಕಣ್ಣೆತ್ತಿ ನೋಡು. ನಿನ್ನ ಕಣ್ಣಿಗೆ ಕಾಣಿಸುವ ಈ ಪ್ರಾಂತ್ಯವನ್ನೆಲ್ಲ ನಿನಗೂ ನಿನ್ನ ಸಂತಾನಕ್ಕೂ ಶಾಶ್ವತವಾಗಿ ಕೊಡುತ್ತೇನೆ. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅತ್ಯಸಂತರನ್ನಾಗಿ ಮಾಡುತ್ತೇನೆ. ಭೂಮಿಯ ಧೂಳನ್ನು ಲೆಕ್ಕಿಸಲು ಸಾಧ್ಯವಾದಲ್ಲಿ ನಿನ್ನ ಸಂತಾನದವರನ್ನು ಲೆಕ್ಕಿಸಲು ಸಾಧ್ಯವಾದೀತು. ನಿನ್ನದು ಈ ನಾಡಿನ ಉದ್ದಕ್ಕೂ ತಿರುಗಾಡು, ಇದನ್ನು ನಾನು ನಿನಗೆ ಕೊಡುತ್ತೇನೆ ಎಂದು ಹೇಳಿದರು. ಅಬ್ರಾಮನು ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಸಿಕೊಳ್ಳುತ್ತಾ ಹೆಬ್ರೋನಿನಲ್ಲಿರುವ ಮೈಮಾ ವೃಕ್ಷದ ಟೋಪಿಗೆ ಬಂದು ವಾಸ ಮಾಡಿದನು. ಸರ್ವೇಶ್ವರ ಸ್ವಾಮಿಗೆ ಅಲ್ಲಿ ಒಂದು ಬಲಿಪೀಠ ಕಟ್ಟಿದನು. ಅಬ್ರಾಹ್ಮನಿಂದ ಲೋಟನ ಬಿಡುಗಡೆಯ ದಿನಗಳು. ಬಾಬಿಲೋನಿಯ ಅರಸ ಅಮಗ್ರಾಫೆಲನು, ಎಲ್ಲ ಸಾರಿನ ಅರಸ ಅರಿಕೋರನು, ಎಲಮಿನ ಅರಸ ಕೆದೊರ್ಲಗೋಮರನು ಮತ್ತು ಗೋಯಿಮರದ ಅರಸ ತಿದ್ಗಲನು, ಈ ನಾಲ್ವರು ಈಗ ಲವಣ ಸಮುದ್ರ ಎನಿಸಿಕೊಂಡಿರುವ ಸಿದ್ದಿಮ್ ತಗ್ಗು ಪ್ರದೇಶದಲ್ಲಿ ಒಂದುಗೂಡಿದ. ಸುದುಮಿನ ಅರಸ ಬೆರೆಗ, ಗೋವರದ ಅರಸ ಬಿಸರ್ಗ, ಅದ್ಮನ ಅರಸ ಶಿವಬ ಇದ್ದರು. 13ನೇ ವರ್ಷದಲ್ಲಿ ತಿರುಗಿ ಬಿದ್ದರು. 14ನೇ ವರ್ಷದಲ್ಲಿ ಕೆದೊರ್ಲಗೋಮರನು ಮತ್ತು ಅವರಿಗೆ ಸೇರಿದ ರಾಜರು ಬಂದು ಅಷ್ಟರೋತ್ ಕಾರ್ನೈಮೆಂಬಲ್ಲಿ ರೆಫಾಯರನ್ನು, ಹಾವ್ ಎಂಬಲ್ಲಿ ಈಲಿಮರನ್ನು ಸೋಲಿಸಿದರು. ಇದಲ್ಲದೆ ಎದೋಮ್ ಗುಡ್ಡ ಪ್ರಾಂತ್ಯ ವಾಸವಾಗಿದ್ದ ಹುರಿಯರನ್ನು ಅಲ್ಲೇ ಸೋಲಿಸಿ ಮರಳುಗಾಡಿಗೆ ಹತ್ತಿರವಿರುವ ಎಲ್ಪಾಸನಿವರೆಗೂ ಹಿಂದಟ್ಟಿದರು. ಆನಂತರ ಎನಿಷ್ಮೆಂಟ್ ಎನ್ನಂತ ಕಾದೇಶ್ ಹಿಂದಿರುಗಿ ಬಂದು ಅಮಾಲೇಕರ ಸಮಸ್ತ ನಾಡನ್ನು ಮತ್ತು ಹಜಜೋನ್ ತಾಮರ ವಾಸವಾಗಿದ್ದ ಅಮೋರಿಯನ್ ಜಯಿಸಿದರು. ಸುದೇವ್, ಗೋಮರ, ಅದಾತ್ ಗಳಿಗೆ ವಿಲಾಸ ಅರಸ ಕೆದೊರ್ಲಗೋಮರ್, ಗೋಯಿಸ ಅರಸ ತಿರ್ಸ, ಬಾಬಿಲೋನಿನ ಅರಸ ಅಮಲೋಗ, ಎಲ್ಲ ಅರಸನ ಹೀಗೆ 5 ಮಂದಿ ರಾಜರನ್ನು ಎದುರಿಸಿದರು. ತಪ್ಪಿಕೊಂಡು ಓಡಾಡಿಕೊಂಡು ಒಬ್ಬ ವ್ಯಕ್ತಿ ಇಬ್ರಿಯನಾದ ಅಬ್ರಾಮನ ಬಳಿಗೆ ಬಂದು ನಡೆದನನ್ನು ತಿಳಿಸಿದನು. ಅಬ್ರಾಮನು ಅಮೋರಿಯನಾದ ಮಮರೆಯನ ಟೋಪಿನ ಬಳಿ ವಾಸವಾಗಿದ್ದು, ಮಮರೆಯನಿಗೆ ಎಷ್ಟೆಲ್ಲ ಮತ್ತು ಅನೇರ ಎಂಬ ಸಹೋದರರು ಇದ್ದರು. ಇವರಿಗೂ ಅಬ್ರಾಮಿಗೂ ಒಪ್ಪಂದವಿತ್ತು. ಅಬ್ರಾಮನು ತನ್ನ ತಮ್ಮನ ಮಗ ಸೆರೆ ಸಿಕ್ಕಿರುವುದನ್ನು ಕೇಳಿ ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದು ಶಿಕ್ಷಿತರಾದ 118 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧಿ ಮಾಡಿಕೊಂಡು ಹೊರಟನು. ಈ 4 ಮಂದಿ ರಾಜರು ದನೋರಿನವರೆಗೆ ಹಿಂದಟ್ಟಿದರು. ಅಲ್ಲಿ ತನ್ನ ದಂಡನ್ನು ಹಿಂಭಾಗವಿಡಿಸಿ ರಾತ್ರಿ ವೇಳೆ ಶತ್ರುಗಳ ಮೆಟ್ಟಲು ಬಿದ್ದು ಸೋಲಿಸಿದನು. ಅದಲ್ಲದೆ ದಮಸ್ಕರ್ ಪಟ್ಟಣದ ಉತ್ತರಕ್ಕಿರುವ ಒಬ್ಬ ಊರಿನ ಹಿಂದಿಟ್ಟಿದನು. ಈ ರಾಜರು ಅಪಹರಿಸಿದ ಎಲ್ಲ ವಸ್ತುಗಳು ಕಿತ್ತುಕೊಂಡು ತನ್ನ ತಮ್ಮನ ಮಗನಾದ ಲೋಟನನ್ನು ಬಿಡುಗಡೆ ಮಾಡಿದನು. ಅವನ ಆಸ್ತಿಪಾಸ್ತಿಯನ್ನು, ಸೆರೆಯಲ್ಲಿದ್ದ ಮಹಿಳೆಯರನ್ನು ಮತ್ತಿತರರನ್ನು ಬಿಡಿಸಿಕೊಂಡು ಹಿಂದಿರುಗಿದನು. ಅಬ್ರಹಾಮನು ಕೆದೊರ್ಲಗೋಮರನನ್ನು ಅವರೊಂದಿಗೆ ರಾಜರನ್ನು ಸೋಲಿಸಿ ಬಂದಾಗ ಸೊದೋಮಿನ ಅರಸನು ಅವನನ್ನು ಶಾವೆ ತಗ್ಗಲ್ಲಿ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಅರ್ಪಿಸಿ ಅಬ್ರಾಮನಿಗೆ ಇತ್ತೆಂದು ಆಶೀರ್ವಾದ ಮಾಡಿದನು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.